1 2 3 ಸ್ಟಾರ್ಟ್. ಅಕ್ಕ ಕೇಳವ್ವ ಅಕ್ಕ ಕೇಳವ್ವ ಅಕ್ಕ ಕೇಳವ್ವ ನಾನೊಂದು ಕನಸ ಕಂಡೆ. ಅಕ್ಕ ಕೇಳವ್ವ ನಾನೊಂದು ಕನಸ ಕಂಡೆ. ತೆಂಗಿನಕಾಯ ಕಂಡೆ ಅಕ್ಕಿ ಹಡಕೆ ಹೋಲೆ ತೆಂಗಿನಕಾಯ ಕಂಡೆ. ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನು. ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನು. ಭಿಕ್ಷಕ್ಕೆ ಮನೆಗೆ ಮುಂದುದ ಕಂಡೆ ನವ್ವ. ಮಿಕ್ಕು ಮಿರಿವೋ ಹನ್ನ ಬೆಂಬತ್ತಿ ಕೈ ಬಿಡಿದೆನು. ಮಿಕ್ಕು ಮಿರಿವೋ ಹನ್ನ ಬೆಂಬತ್ತಿ ಕೈ ಬಿಡಿದೆನು. ಚನ್ನ ಮಲ್ಲಿಕಾರ್ಜುನನ ಮಲ್ಲಿಕಾರ್ಜುನನ ಕಂಡು ಕಣ್ತೆರೆದೆನು. ಅನ್ನ ಮಲ್ಲಿಕಾರ್ಜುನನ ಕಂಡು ಕಣ್ತೆರೆದೆನು. ಕೇಳವ್ವ ನಾನೊಂದು ಕನಸ ಕಂಡೆ. ನಾನೊಂದು ಕನಸ ಕಂಡೆ. ನಾನೊಂದು ಕನಸ ಕಂಡೆ. ಪ್ರತಿಭಾ ಪುರಸ್ಕಾರ ನಮ್ಮ ನಿವೃತ್ತ ನೌಕರರ ಸಂಘದ ವತಿಯಿಂದ ಕದಳಿ ವೇದಿಕೆಯ ಜಿಲ್ಲಾ ಸಮ್ಮೇಳನ ಕಾರ್ಯಕ್ರಮ ತಾಲೂಕು ಮಟ್ಟದಲ್ಲಿ ಮಾಡಿದ್ದೀವಿ. ಎಲ್ಲ ಶರಣ ಸಾಹಿತ್ಯ ಪರಿಷತ್ತಿನ ಎಲ್ಲ ಮಹಿಳಾ ಮಣಿಗಳು ಗದಗಿಂದ ಹಾಸನಿಂದ ನಮ್ಮ ಜಿಲ್ಲಾಧ್ಯಕ್ಷರು ಇರ್ಬೋದು, ತಾಲೂಕು ಅಧ್ಯಕ್ಷರುಗಳು ಇರ್ಬೋದು, ಎಲ್ಲ 4 ತಾಲೂಕಿನ ಅಧ್ಯಕ್ಷರುಗಳು, ಎಲ್ಲ ಮಹಿಳೆಯರು, ನಮ್ಮ ಕದಳಿ ವೇದಿಕೆಯ ಸದಸ್ಯರುಗಳು ಇವತ್ತು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಏನು ಕಾರಣ ಅಂದರೆ ಕದಳಿ ಅನ್ನೋದು ಒಂದು ತಪೋಭೂಮಿ ಅಕ್ಕ ಮಹಾದೇವಿಯವರದು. ಆ ಶರಣರ ಪರಂಪರೆಯನ್ನು ಸಮಾಜಕ್ಕೆ ಸಾರುವಂಥ ಕೆಲಸ ಆಗಬೇಕು. ಅದರಲ್ಲಿ ನಾವು ನಮ್ಮ ಮನನವನ್ನು ಮಾಡ್ಕೊಬೇಕು. ವಚನಗಳ ಮೂಲಕ ನಮ್ಮನ್ನು ತಿದ್ದಿಕೊಂಡು ಸಮಾಜವನ್ನು ತಿದ್ದುವಂಥ ಕೆಲಸವನ್ನು ಮಾಡೋದಕ್ಕೆ ಈ ಥರ ಸಮ್ಮೇಳನಗಳು ಮಕ್ಕಳಿಗೆ ಇದ್ರ ಬಗ್ಗೆ ಚಿರಪರಿಚಿತ ಇರುತ್ತೆ. ಇವಾಗಿನ ಕಾಲದಲ್ಲಿ ಅವ್ರಿಗೆ ಓದಿನ ಕಡೆಗೆ ಗಮನ ಇರೋದ್ರಿಂದ ಶರಣ ಸಾಹಿತ್ಯದ ಬಗ್ಗೆ ಒಂದು ಸ್ವಲ್ಪ ಒಲವಿರಲಿ ಅಂತ ನಮ್ಮ ಸಿದ್ಧಲಿಂಗ ಮಹಾಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಇವತ್ತು ಈ ಕಾರ್ಯಕ್ರಮ ಏರ್ಪಡಿಸಿದ್ದು. ನಿಜವಾಗ್ಲೂ ಮಕ್ಕಳುಗಳಿಗೆ ಶರಣರ ಪರಂಪರೆಯನ್ನು, ಶರಣರ ಬಗ್ಗೆ ಇರ್ತಕ್ಕಂಥ ಎಷ್ಟು ಜನ ಶರಣರಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಕೇವಲ ಅಕ್ಕ ಮಹಾದೇವಿ, ಬಸವಣ್ಣವರು ಆಯ್ದ ಅಂಥ ವ್ಯಕ್ತಿಗಳನ್ನ ಮಾತ್ರ ಅವರು ಜ್ಞಾಪಿಸ್ಕೊತಾರೆ. ಮುನ್ನೆಲೆಗೆ ಬರ್ತಿರ್ತಕ್ಕಂಥ ವ್ಯಕ್ತಿಗಳು, ಮಹಿಳೆಯರು ತುಂಬ ಜನ ಅಕ್ಕ ಮಹಾದೇವಿ ಜೊತೆಗೆ ಇದ್ದಂಥವ್ರು ಅನುಭವ ಮಂಟಪದಲ್ಲಿ. ಅವ್ರ ಬಗ್ಗೆ ಎಲ್ಲ ನಾವು ವಚನಗೋಷ್ಠಿಯನ್ನು ಇವತ್ತು ಇಟ್ಟಿದ್ದೀವಿ, ವಿಚಾರ ಸಂಕಿರಣವನ್ನು ಇಟ್ಟಿದ್ದೀವಿ. ತುಂಬ ಜನ ಮಹಿಳೆಯರು ಇದ್ರ ಬಗ್ಗೆ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಅದನ್ನೆಲ್ಲ ತಿಳ್ಕೊಂಡು ಪಾವನವಾಗೋಂಥ ಕೆಲಸ ಇವತ್ತು ನಾವು ಮಾಡ್ತಾ ಇರೋದು. ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಇವತ್ತು ಮಾಡ್ತಾಯಿದ್ದೀವಿ. ಹೀಗೆ ಇದೇ ರೀತಿ ನಮ್ಮ ನೆಲಮಂಗಲ ತಾಲೂಕಲ್ಲಿ ನಮ್ಮ ಬಸವಣ್ಣ ದೇವರ ಮಠಾಧ್ಯಕ್ಷರಾದ ಸಿದ್ಧಲಿಂಗ ಸ್ವಾಮೀಜಿಗಳ ಜೊತೆಗೆ ಈ ಕಾರ್ಯಕ್ರಮ ಇನ್ನೂ ಹೆಚ್ಚು ಹೆಚ್ಚು ಯಶಸ್ವಿಯಾಗಿ ಮಾಡಬೇಕು. ನಾನು ಕದಳಿ ಮಹಿಳಾ ವೇದಿಕೆ ಅಧ್ಯಕ್ಷರಾಗಿ ಇದಕ್ಕೆ ಒಳ್ಳೆಯ ಸಾಥ್ ಕೊಡಬೇಕು, ಅದಕ್ಕೆ ಬಲ ತುಂಬಬೇಕು ಅನ್ನೋ ಉದ್ದೇಶದಿಂದ ನನ್ನ ಎಲ್ಲ ಮಹಿಳಾ ಮಣಿಗಳ ಜೊತೆ ಸೇರಿ ಈ ಕೆಲಸವನ್ನು ಮಾಡ್ತಾಯಿದ್ದೀವಿ. ಅದಕ್ಕೆ ತುಂಬ ಸಂತೋಷ. ತುಂಬ ಚೆನ್ನಾಗಿತ್ತು ಸರ್. ಮಕ್ಕಳುಗಳು ಇವತ್ತು ಬೆಳಗ್ಗೆ 10:30 ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದ್ದು, ಮಧ್ಯಾಹ್ನ 1:30ವರೆಗೂ ಅಲುಗಾಡ್ದಂಗೆ ಕೂತ್ಕೊಂಡು ಕೇಳಿದ್ರು ಶರಣರ ಬಗ್ಗೆ. ಅದು ನಮಗೆ ಬೇಕಾಗಿರೋದು. ಯಾಕಂದರೆ ಮಾತೆತ್ತಿರ ಮೊಬೈಲ್ ಇಟ್ಕೊಂಡು ಏನೇನೋ ನೋಡೋ ಅಂಥ ಕಾಲದಲ್ಲಿ 10 ನಿಮಿಷ ಮೊಬೈಲ್ ಬಿಟ್ಬಿಟ್ಟು ಕೆಲಸದ ಕಡೆ ಗಮನನೇ ಕೊಡೋಲ್ಲ. ಅಂಥ ಸಮಾಜ ಸೃಷ್ಟಿ ಆಗ್ತಿರ್ಬೇಕಾದ್ರೆ ಆ ವಿದ್ಯೆ, ಆ ಪುರಸ್ಕಾರ, ಆ ಸನ್ಮಾನದ ಜೊತೆಗೆ ಶರಣರ ಬಗ್ಗೆ ವಿಚಾರವನ್ನು ತಿಳಿಸಿದಾಗ ಎಷ್ಟು ಆನಂದ ಆಗುತ್ತೆ. ನಮ್ಮ ಸಂಸ್ಕಾರದ ಬಗ್ಗೆ, ಸಂಸ್ಕೃತಿ ಬಗ್ಗೆ, ಪರಂಪರೆ ಬಗ್ಗೆ ಅವ್ರಿಗೆ ತಿಳಿಸ್ಕೊಟ್ಟಾಗ ಸಂತೋಷ ಪಡ್ತಾರೆ. ಮುಂದೆ ಅವರ ಜೀವನದಲ್ಲಿ ಅಳವಡಿಸ್ಕೊಂತಾರೆ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಕೆಲಸವನ್ನು ಮಾಡಿದ್ದೀವಿ. ಅದು ಮುಂದೆ ಹೀಗೆ ನಡೀತಾ ಇರಲಿ ಅಂತ ನನ್ನ ಆಶಯ. ಮಂಜುಳಾ ಸುರೇಶ್, ಕದಳಿ ವೇದಿಕೆ ಅಧ್ಯಕ್ಷರು. ಗ್ರಾಮಾಂತರ ಜಿಲ್ಲಾ ಕದಳಿ ಮಹಿಳಾ ವೇದಿಕೆ ಕಾರ್ಯಕ್ರಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಭಾಗ. ಇದು ಕದಳಿ ವೇದಿಕೆ, ಅದರ ಸಮಾವೇಶ, ಜಿಲ್ಲಾ ಮಟ್ಟದ ಮಹಿಳಾ ಸಮಾವೇಶ ಇವತ್ತು ಇಲ್ಲಿ ನೆಲಮಂಗಲದಲ್ಲಿ ನಡೆದಿದೆ. ಇದಕ್ಕೆ ಸಂಪೂರ್ಣ ಸಹಕಾರ ನೀಡಿರೋರು ನೆಲಮಂಗಲ ತಾಲೂಕು ಕದಳಿ ವೇದಿಕೆ ಸಹೋದರಿಯರೆಲ್ಲ ಇದಕ್ಕೆ ಸಹಕಾರ ನೀಡಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ
ಶ್ರೀಮಠದ ಪವಾಡ ಬಸವಣ್ಣ ದೇವರ ಮಠದ ಶ್ರೀಗಳವರು ತುಂಬ ಸಹಕಾರ ಕೊಟ್ಟು ಇದನ್ನು ನಡೆಸ್ಕೊಟ್ಟಿದ್ದಾರೆ. ನಾವು ಅವರಿಗೆ ತುಂಬ ಧನ್ಯವಾದಗಳನ್ನ ಅರ್ಪಿಸಬೇಕಾಗುತ್ತೆ. ಶಾಲೆಯಿಂದ ಶಾಲೆಗೆ ಹೋಗ್ತೀವಿ, ಮನೆಯಿಂದ ಮನೆಗೆ ಮಾಡ್ತೀವಿ, ವಚನಗಳ ವಿಸ್ತರಣೆ ಅಂತ ಮಾಡ್ತೀವಿ. ಆಮೇಲೆ ಶಾಲೆಯಿಂದ ಶಾಲೆಗೆ ಹೋಗಿ ಅಲ್ಲಿ ವಚನಗಳ ಬಗ್ಗೆ ಒಂದು ಉಪನ್ಯಾಸ ಕೊಡೋದು, ಮಕ್ಕಳಿಗೆ ವಚನಗಳ ಒಂದು ಸ್ಪರ್ಧೆಯನ್ನು ಏರ್ಪಡಿಸೋದು, ಆ ಥರ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಹಾಡಿದಂಥ ಮಕ್ಕಳಿಗೆ ಬಹುಮಾನಗಳನ್ನ ಕೊಟ್ಟು ಉತ್ತೇಜಿಸ್ತೀವಿ, ಪ್ರೋತ್ಸಾಹಿಸ್ತೀವಿ. ಅವರನ್ನು ಇನ್ನೂ ವಚನ ಸಾಹಿತ್ಯದಲ್ಲಿ ಆಸಕ್ತಿ ಬರಲಿ ಅಂತ. ಮತ್ತು ವಚನಗಳ ರೂಪಕವನ್ನು ಮಾಡಿಸಿದ್ದೀವಿ. ಜೊತೆಗೆ ಕದಳಿ ಮಹಿಳಾ ವೇದಿಕೆಯರು ಜಿಲ್ಲಾ ಕದಳಿ ವೇದಿಕೆಯ ಸಹೋದರಿಯರೆಲ್ಲ ಸೇರಿ ರೂಪಕಗಳನ್ನು ಮಾಡ್ತೀವಿ. ನಾಟಕಗಳನ್ನು ಶರಣರ ಕುರಿತಾದ ನಾಟಕಗಳನ್ನು ಮಾಡ್ತಿದ್ದೀವಿ. ಅದು ನಾವು ಅಲ್ಲಿ ಕದಳಿ ವೇದಿಕೆಯಿಂದ ಮಾಡ್ತಿರೋದು ಬೇರೆ ಬೇರೆ ಕಾರ್ಯಕ್ರಮಗಳಿಗೆಲ್ಲ ಅದನ್ನು ಕರೆದು ಮಾಡಿಸ್ತಿದ್ದಾರೆ. ಅಷ್ಟರ ಮಟ್ಟಿಗೆ ಶರಣರ ಒಂದು ಪರಿಚಯವನ್ನು ನಾವು ಈಗ ಮಾಡಿಕೊಡ್ತಾ ಇದ್ದೀವಿ. ಶರಣ ಸಾಹಿತ್ಯ ಪರಿಷತ್ತಿನ ಒಂದು ನಿಯಮ, ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ತಾಲೂಕುಗಳಲ್ಲೂ ಆಯಾ ಮಟ್ಟಕ್ಕೆ, ಜಿಲ್ಲಾ ಮಟ್ಟಕ್ಕೆ, ತಾಲೂಕು ಮಟ್ಟಕ್ಕೆ ಒಂದೊಂದು ಸಮಾವೇಶಗಳನ್ನು ಅಥವಾ ಒಂದು ಸಮ್ಮೇಳನಗಳನ್ನು ನಡೆಸಬೇಕು ಅಂತ ಅಲ್ಲಿ ಒಂದು ನಿಬಂಧನೆ ಇರುತ್ತೆ, ಹೀಗೆ ಆಗಬೇಕು ಅಂತ. ನಮಗೆ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಒಂದು ಇದು ಕೊಟ್ಟಿದ್ರು ಟಾಸ್ಕ್, ಬಟ್ ನಾವು ಇದನ್ನು ಅಷ್ಟು ಸೀರಿಯಸ್ ಆಗಿ ಪರಿಗಣಿಸಿರಲಿಲ್ಲ. ಆದರೆ ಅವರು ಇದನ್ನು ತುಂಬ ಒತ್ತಡ ತಂದರು, ಇಲ್ಲ ಮಾಡಲೇಬೇಕು ಅಂತ. ಹಾಗಾಗಿ ನಮ್ಗೆ ಅಷ್ಟೊಂದು ಸಹಕಾರ ಸಿಗುತ್ತೋ ಇಲ್ವೋ ಅಂದ್ಕೊಂಡು ಸುಮ್ಮನೆ ಇದ್ವಿ. ಆಮೇಲೆ ಇಲ್ಲಿ ನೆಲಮಂಗಲದಿಂದ ತುಂಬ ಸಹಕಾರ ಸಿಕ್ತು. ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ 4 ತಾಲೂಕುಗಳಲ್ಲಿ ನೆಲಮಂಗಲ ತಾಲೂಕು ಒಂದು. ಹಾಗಾಗಿ ಇಲ್ಲಿನ ತಾಲೂಕು ಅಧ್ಯಕ್ಷರು ಶ್ರೀಮತಿ ಮಂಜುಳಾ ಸುರೇಶ್ರವರು, ಶ್ರೀಗಳವರು ತುಂಬ ಸಹಕಾರ ಕೊಟ್ಟರು. ಹಾಗಾಗಿ ಇದನ್ನು ನೆಲಮಂಗಲದಲ್ಲೇ ನಾವು ಮಾಡಿದ್ವಿ. ಸ್ವರ್ಣಗೌರಿ ಅಂತ.